ಹಾಯ್ ಹಲೋ ಎಲ್ರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಬಂದುಬಿಟ್ಟು ಆಷಾಢ ಮಾಸದ 2ನೇ ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅಂದರೆ ಆಲ್ರೆಡಿ ನಾನು ಮೊದಲನೇ ಶುಕ್ರವಾರದ ಪೂಜೆ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ ವಿಡಿಯೋ. ಹಾಗೆ ಇದು ಬಂದುಬಿಟ್ಟು 2ನೇ ಶುಕ್ರವಾರದ ಪೂಜಾ ಹೀಗೆ ನಡೀತು ಇವತ್ತು ಅಂತ ಅಂದ್ಬಿಟ್ಟು ಇವತ್ತಿನ ವ್ಲಾಗಲ್ಲಿ ನೀವು ನೋಡ್ಬೋದು. ಬನ್ನಿ, ನಾನು ಬೆಳಗ್ಗೆ ಆಲ್ಮೋಸ್ಟ್ ಒಂದು 3:15 ಎದ್ದೆ. ಎದ್ದು ಬೇಗ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಇವಾಗ ಪೂಜೆಗೆಲ್ಲನೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಆದಷ್ಟು ಬೇಗ ಎದ್ರೇ ಒಂದು 5:30 ಅಷ್ಟರಲ್ಲಿ ಪೂಜೆ ಮಾಡೋದಕ್ಕಾಗೋದು, ಇಲ್ಲ ಅಂತಂದರೆ ನಿಜ ತುಂಬ ಕಷ್ಟ ಆಗುತ್ತೆ. ಬೇಗ ಎದ್ದೊಳ್ಳೇಬೇಕು. ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದು ತುಂಬ ಒಳ್ಳೆಯದಲ್ವ. ಆ ಟೈಮಲ್ಲಿ ನಾವು ಪೂಜೆ ಮುಗಿಸ್ಬೇಕು ಅಂತಂದರೆ 3:30ಗೆ ನಾವು ಎದ್ದೊಳ್ಳೇಬೇಕಾಗತ್ತೆ. ಹಾಗಾಗಿ ಎದ್ದೊಳ್ಬೇಕು. ನಾನು ಈ ರೀತಿ ಎದ್ದೊಳ್ತೀನಿ, ಪೂಜೆ ಮಾಡ್ತೀನಿ ಅಂತ ನಾನು ವೀಡಿಯೋದಲ್ಲಿ ಹೇಳಿದಾಗ ಒಬ್ರು ಕೇಳಿದರು, ಅಷ್ಟೊತ್ತಿಗೆ ಎದ್ದೊಳ್ತಿರಲ್ವ, ತಲೆನೋವು ಬರಲ್ವ, ನಿಮ್ಗೆ ಒಂಥರ ಆಗಲ್ವಾ ಅಂತ. ಆ ಥರ ಏನಿಲ್ಲ, ರೂಢಿ ಇದೆ ಅಲ್ವಾ, ಹಾಗಾಗಿ ಎದ್ದೊಳ್ತೀನಿ, ನನಗೇನು ಆಗಾಗಲ್ಲ. ಇನ್ನೊಂದು, ನಾನು ಡೇ ಟೈಮ್ ರೆಸ್ಟ್ ತೊಗೊತೀನಿ. ನನಗೆ ತುಂಬ ತಲೆನೋಯ್ತಿದೆ, ನಿದ್ದೆ ಏನಾದರೂ ಆಗಿಲ್ಲ ಅಂತಂದಾಗ ನಾನು ಅದ್ರಲ್ಲಿ ಮ್ಯಾನೇಜ್ ಮಾಡ್ಕೊತೀನಿ. ಡೇ ಟೈಮ್ 1 ಅವರ್ ನಿದ್ದೆ ಮಾಡಿಬಿಟ್ರೆ ಸಾಕು, ನನಗೆ ಆರಾಮಾಗಿಬಿಡುತ್ತೆ. ನನಗೇನು ಆ ಥರ ಎಲ್ಲ ಏನಾಗಲ್ಲ. ಇಷ್ಟಪಟ್ಟೆ ಎದ್ದು ಎಲ್ಲ ಮಾಡೋದ್ರಿಂದ ನನಗೇನು ಯಾವತ್ತೂ ಆ ಥರ ಟಯರ್ಡ್ನೆಸ್ ಆಗಿರ್ಬೋದು ಆ ಥರ ಏನಿಲ್ಲ. ಏನಾದರೂ ನಿದ್ದೆ ಮಾಡಿಲ್ಲ ಅಂತಂದಾಗ ಸ್ವಲ್ಪ ನಿದ್ದೆ ಬರುತ್ತೆ ಹೊರತು ಇನ್ನೇನು ಕೂಡ ಪ್ರಾಬ್ಲಮ್ ಇಲ್ಲ ನನಗೇನು. ಅಷ್ಟು ಬೆಳಗ್ಗೆ ಸ್ನಾನ ಮಾಡೋದ್ರಿಂದ ತಲೆಗಾಗಿರ್ಬೋದು ಮತ್ತು ಹಾಗೆ ಬೇಗ ಎದ್ದೊಳೋದ್ರಿಂದ ಏನು ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಆರಾಮಾಗಿ ನನಗೆ ಎದ್ದೊಳ್ಬಿಡ್ತೀನಿ. 3:30-4 ಗಂಟೆಗೆಲ್ಲ ಎದ್ದುಬಿಡ್ತೀನಿ. ಪೂಜೆ ಮಾಡಬೇಕಲ್ಲ, ನನಗಿಷ್ಟ. ಹಾಗಾಗಿ ನಾನು ಎದ್ದು ಎಲ್ಲನೂ ಕೂಡ ಮಾಡ್ಕೊತೀನಿ. ಹಾಗೆ ಬೇಗ ಎದ್ದು ಸ್ನಾನ ಮಾಡಿ ರೆಡಿ ಆಗೋದೇ ಒಂದಷ್ಟೊತ್ತು ಟೈಮ್ ಹಿಡಿಯುತ್ತೆ ನಮಗೆ, ಸ್ಯಾರಿ ಎಲ್ಲ ವೇರ್ ಮಾಡೋ ಅಷ್ಟರಲ್ಲೇ. ಹಾಗಾಗಿ ಸ್ವಲ್ಪ ಬೇಗನೆ ಎದ್ದು ರೆಡಿ ಮಾಡಿಕೊಂಡು ಪೂಜೆಗೆಲ್ಲನೂ ಕೂಡ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನೈವೇದ್ಯಕ್ಕೆ ಹೆಸ್ರುಬೇಳೆ ಹಾಕಿ ಪೊಂಗಲ್ ಮಾಡ್ಕೊತೀನಿ, ಸ್ವೀಟ್ ಪೊಂಗಲ್ ಮಾಡ್ಕೋಣ ಅಂತ ಅಂದ್ಬಿಟ್ಟು ಫಸ್ಟು ಕುಕ್ಕರ್ಗೆ ಇಟ್ಬಿಟ್ಟು ಬಂದು ಸ್ಟವ್ನೆಲ್ಲ ನೀಟಾಗಿ ಒರೆಸಿಟ್ಟಿದ್ದೀನಿ. ರಾತ್ರಿನೇ ಎಲ್ಲ ನೀಟಾಗಿ ಕಿಚನ್ ಕ್ಲೀನ್ ಮಾಡಿರೋದ್ರಿಂದ ಬೆಳಗ್ಗೆ ಎದ್ದು ಕ್ಲೀನ್ ಮಾಡೋದು ಏನೂ ಇರಲ್ಲ. ಆಲ್ಮೋಸ್ಟ್ ಹಿಂದಿನೇ ನಾನೆಲ್ಲ ನೀಟಾಗಿ ಡೀಪ್ ಕ್ಲೀನ್ ಮಾಡಿ ಇಟ್ಬಿಟ್ಟಿರ್ತೀನಿ. ಜಸ್ಟ್ ಮೇಲ್ಮೇಲೆ ಒರೆಸ್ಕೊಂಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಅದು ಸ್ಟವ್ಗೂ ಕೂಡ ಮತ್ತು ಪೂಜೆ ಮಾಡ್ಕೊಂಬಿಟ್ಟು ನೈವೇದ್ಯಕ್ಕೆ ರೆಡಿ ಮಾಡೋಕ್ಕೆ ಇಟ್ಬಿಟ್ಟು ಅದಾದಮೇಲೆ ಹೊರಗಡೆ ಬಂದೆ. ಹೊಸ್ತೆಲ್ಲ ತೊಳ್ಕೊಂಡು ಇಲ್ಲೂ ಕೂಡ ಅಲಂಕಾರ ಎಲ್ಲ ಮಾಡಬೇಕಲ್ವ. ಹಾಗಾಗಿ ಮೇಯ್ನಾಗಿ ನಾವು ಆಚೆ ಕಡೆ ಹೊಸ್ಲು ಮತ್ತು ತುಳಸಿನ ಮಿಸ್ ಮಾಡದೆ ನಾವು ಅಲಂಕಾರ ಮಾಡ್ಕೋಬೇಕಾಗತ್ತೆ. ಎಲ್ಲ ನೀಟಾಗಿ ತೊಳ್ಕೊಂಡು ಮತ್ತು ಅರ್ಶಿನ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಮೇಯ್ನ್ ಬಾಗಿಲಿರುತ್ತಲ್ವ, ಒಂಥರ ಅಲಂಕಾರವಾಗಿರಬೇಕು ಅಂತಲೇ. ಅದೇ ನಮ್ಗೆ ಎದ್ದು ಕಾಣೋದು. ಆಚೆಯಿಂದ ಯಾರಾದರೂ ಒಳಗಡೆ ಬಂದುವಾಗ ಅದೊಂಥರ ಎಷ್ಟು ಚೆನ್ನಾಗಿದೆ ನೋಡಿ ಮನೆ. ಅಂದರೆ ಮುಂದೆ ರಂಗೋಲಿ ಎಲ್ಲ ಇರಬೇಕು, ಇದೊಂಥರ ಒಳ್ಳೆಯದು ಮನೆಗೆ. ಹಾಗಾಗಿ ಆದಷ್ಟು ಹೊಸ್ಲನ್ನ ಎಷ್ಟು ಸಾಧ್ಯನೋ ಅಷ್ಟು ಅಲಂಕಾರವಾಗಿ ಇಡಿ ಅಂತ ಹೇಳ್ತೀನಿ. ಅರ್ಶಿನ ಕುಂಕುಮ ರಂಗೋಲಿ ಹೂವಿಂದ ನಮ್ಮ ಮನೆಗೆ ಲಕ್ಷ್ಮಿ ಆಚೆ ಕಡೆ ನೋಡ್ತಾನೆ ಆರಾಮಾಗಿ ನಮ್ಮ ಮನೆ ಒಳಗೆ ಬಂದುಬಿಡ್ತಾರೆ ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ಹೇಳ್ತೀನಿ. ಹಾಗೆ ನಾನು ಮೇಯ್ನ್ ಇಂಪಾರ್ಟೆನ್ಸ್ ಫಸ್ಟು ಹೊಸ್ಲು ಕೊಟ್ಬಿಡ್ತೀನಿ. ನೀಟಾಗಿ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಹಾಕಿ ಮತ್ತು ತುಳಸಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಅರ್ಶಿನ ಕುಂಕುಮ ರಂಗೋಲಿ ಎಲ್ಲ ಇಟ್ಟು ಅಲಂಕಾರ ಮಾಡಿಕೊಂಡು ಅದಾದಮೇಲೆ ದೇವ್ರ ಮನೆಗೆ ಬಂದು ಇಲ್ಲಿ ಕೂಡ ದೇವ್ರ ಮನೆಯೆಲ್ಲ ಒರೆಸಿಟ್ಕೊಂಡು ಇವಾಗ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ. ಹೂವೆಲ್ಲ ಇಟ್ಟು ಅಲಂಕಾರ ಮಾಡ್ಕೋಣ ಅಂತ. ಆ್ಯಕ್ಚುಲಿ ಇದೆಲ್ಲ ಮಾಡೋದಕ್ಕೆ ತುಂಬಾ ಟೈಮ್ ಹಿಡಿಯುತ್ತೆ. ಪೂಜೆ ಮುಗಿಸೋ ಅಷ್ಟರಲ್ಲಂತೂ ಇಷ್ಟೊತ್ತು ಮಾಡೋದನ್ನ ಇದನ್ನೆಲ್ಲ ಅಂತ ಅನಿಸ್ಬಿಡುತ್ತೆ. ಎಲ್ಲ ಸಿಂಪಲ್ ಅಂತ ಅನಿಸುತ್ತೆ, ಬಟ್ ಮಾಡೋ ಅಷ್ಟರಲ್ಲಂತೂ ನನಗಂತೂ 2 ಅವರ್ ಹಿಡಿಯುತ್ತೆ ನನಗಿದೆ ಇಷ್ಟೆಲ್ಲ ಮಾಡ್ಕೊಂಡು. ಅದರಲ್ಲೂ ವೀಡಿಯೋ ಅಂತಂದರೆ ಒಂದು ಅರ್ಧ ಗಂಟೆ ಲೇಟ್ ಅಂತ ಹೇಳ್ಬೋದು. ವೀಡಿಯೋ ಫೋನ್ ತಂದು ಇಲ್ಲಿಡೋದು, ಹತ್ತು ಕಡೆ ಅಲ್ಲಿಡೋದು, ಇದೊಂದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಬಟ್ ಚೆನ್ನಾಗಿರುತ್ತೆ ಇದೆಲ್ಲ. ನನಗೆ ನನ್ನ ವೀಡಿಯೋನ ನಾನು ಎಷ್ಟು ಸಲ ನೋಡ್ಕೊತೀನೋ, ಕೆಲವೊಂದು ವೀಡಿಯೋಸು ಪೂಜಾ ವೀಡಿಯೋಸ್ ಜಾಸ್ತಿ ನೋಡ್ಕೊತೀನಿ ನಾನು. ತುಂಬ ಚೆನ್ನಾಗಿರುತ್ತೆ, ಇಷ್ಟ ಆಗುತ್ತಲ್ವ ನನಗೆ. ಹಾಗೆ ನೈವೇದ್ಯಕ್ಕೆ ಎಲ್ಲ ಕೂಗಿತ್ತಲ್ವ, ಇಕ್ಕಿದ್ನಲ್ವ, ಅದು ಆಗಿತ್ತು. ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಏಲಕ್ಕಿ ಪುಡಿನ ಆ್ಯಡ್ ಮಾಡಿಕೊಂಡು ನೈವೇದ್ಯಕ್ಕೆ ಕೂಡ ರೆಡಿ ಮಾಡಿಕೊಂಡೆ, ದೇವ್ರ ಮುಂದೆ ಇಡೋಣ ಅಂತ. ಅಷ್ಟರಲ್ಲಿ ಹೊಸ್ಲೊಂದು ಪೆಂಡಿಂಗ್ ಇಟ್ಕೊಂಡಿದ್ದೆ, ಹೊಸ್ಲೆಲ್ಲ ಸಾರಿಸ್ಕೊಂಬೇಡ ದೇವ್ರ ಮನೆಯದು. ಅಲ್ಲೂ ಕೂಡ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ರಂಗೋಲಿ ಹಾಕ್ಕೊತಾ ಇದ್ದೀನಿ. ಯಾಕೆಂದರೆ ಹೊಸ್ಲಿಗೆಲ್ಲ ದೀಪ ಹಚ್ತೀನಲ್ವ. ಹಾಗಾಗಿ ಪ್ರತಿಯೊಂದನ್ನು ಕೂಡ ಅಚ್ಚುಕಟ್ಟಾಗಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ಸ್ವಚ್ಛವಾಗಿ ಎಲ್ಲ ಮಾಡಿದ್ರೆ ಸಮಾಧಾನ. ಈ ರೀತಿ ಹಾಗಾಗಿ ನಾನು ಪ್ರತಿಯೊಂದು ಮಿಸ್ ಮಾಡದೆ ಎಲ್ಲನೂ ಕೂಡ ಮಾಡ್ಕೊತೀನಿ. ಫೈನಲಾಗಿ ಎಲ್ಲ ಕಂಪ್ಲೀಟಾಗಿ ಆದಮೇಲೆ ನಾನು ದೀಪ ಹಚ್ಚೋದು ಎಲ್ಲ ಆಗಿದೆ, ಎಲ್ಲ ಮುಗಿಸ್ಕೊಂಡಿದ್ದೀನಿ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಬಿಡ್ತೀನಿ. ಕೆಲವೊಂದು ಸಲ ಮರ್ತಿರೋದು ಇದೆ ಕೆಲವೊಂದು.
ಏನೂ ಮಾಡೋಕ್ಕಾಗಲ್ಲ, ಮರ್ತೋದಾಗ ಆಮೇಲೆ ಜ್ಞಾಪನ ಬರುತ್ತೆ, ಆಮೇಲೆ ಮಾಡ್ಕೊತೀನಿ ಅಷ್ಟೇ. ಇವಾಗ ಕೂಡ ಎಲ್ಲ ಮುಗಿಸ್ಕೊಂಡು ನೈವೇದ್ಯಕ್ಕೆ ತೊಗೊಂಡು ಬಂದಿಟ್ಟೆ, ದೇವ್ರ ಮುಂದೆ ಇಟ್ಟು ದೀಪ ಹಚ್ಚಿ ಪೂಜೆ ಮಾಡ್ಕೋಣ ಅಂತ ಇವಾಗ ಮಾಡ್ಕೊತಾ ಇದೀನಿ. ಸಂಕಲ್ಪ ಮಾಡಿಕೊಂಡು ದೇವ್ರ ಮುಂದೆ ಒಂದು 5:30 ಅಷ್ಟರಲ್ಲಿ ನಾನು ಪೂಜೆ ಮುಗಿಸ್ಬಿಡ್ತೀನಿ. 5:30ಗೆ ದೀಪ ಹಚ್ಬಿಡ್ತೀನಿ. ಕರೆಕ್ಟಾಗಿ 5:30 ಒಳಗಡೆ ದೀಪ ಹಚ್ಚಿ ಪೂಜೆ ಮಾಡಿ ಅದಾದ ನಂತರ ಒಂದಿಷ್ಟು ಮಂತ್ರಗಳೆಲ್ಲ ಇರುತ್ತೆ ಹೇಳ್ಕೊಂಡು 6 ಗಂಟೆವರೆಗೂ ನಾನು ಪೂಜೆ 6 ಗಂಟೆ ಆಗುತ್ತೆ ಮುಗಿಯೋ ಅಷ್ಟರಲ್ಲಿ. ನಾನು ದೇವ್ರ ಮನೆಯಿಂದ ಎದ್ದು ಆಚೆಗೆ ಬರೋದಕ್ಕೆ 6 ಗಂಟೆ ಆಗುತ್ತೆ ಅಂತ ಹೇಳ್ಬೋದು. ಹಾಗೆ ಇಲ್ಲಿ ನಾನು ಪೂಜೆ ಮಾಡೋದಕ್ಕಿಂತ ಮುಂಚೆ ನನ್ನ ಹತ್ರ ಬುಕ್ ಇದೆ ಲಕ್ಷ್ಮೀದು. ಆ ಬುಕ್ಕಲ್ಲಿ ಮಂತ್ರಗಳು ಒಂದಷ್ಟು ಮಂತ್ರಗಳಿರುತ್ತೆ, ಅದನ್ನೆಲ್ಲ ಹೇಳ್ಕೊತ ನಾನು ಪೂಜೆ ಮಾಡ್ಕೊತೀನಿ. ಇದು ಡೈಲಿ ಈ ಥರ ಮಾಡ್ತೀನಿ ಅಂತಲ್ಲ, ಇವಾಗ ಸ್ಪೆಷಲ್ ಅಲ್ವಾ, ಆಷಾಢ ಮಾಸ ಆಗೋದ್ರಿಂದ ಸ್ಪೆಷಲ್ ಡೇಸಲ್ಲಿ ಮಾತ್ರ ಅಷ್ಟೇ ನಾನು ಈ ಥರ ಮಾಡೋದು. ಹಾಗೆ ತುಪ್ಪ ದೀಪ ಮರೆತುಬಿಟ್ಟಿದ್ದೆ ನೋಡಿ, ಏನೋ ಒಂದು ಮರಿತೀನಿ ಅಂತ ಹೇಳಿದ್ನಲ್ಲ, ಎಲ್ಲ ಕೂಡ ನಾನು ಪ್ರಿಪೇರ್ ಮಾಡ್ಕೊಂಡಿದ್ದೆ. ಬಟ್ ತುಪ್ಪದ ದೀಪ ಮಾಡ್ಕೊಳೋದೇ ಮರ್ತೋಗಿದ್ದೀನಿ. ನಾನು ದೇವ್ರ ಮೇಲೆ ಇಟ್ಬಿಟ್ಟಿರ್ತೀನಿ ತುಪ್ಪ ಸಪ್ರೇಟಾಗಿ ಒಂದು ಬಾಕ್ಸ್, ಸ್ಟೀಲ್ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ. ದೇವ್ರ ಮನೇಲೆ ನಾನು ರೆಡಿ ಮಾಡ್ಕೊತೀನಿ. ಬತ್ತಿಗಳೆಲ್ಲ ಇರುತ್ತಲ್ವ ಹಾಕಿ ದೀಪನೂ ಕೂಡ ರೆಡಿ ಮಾಡಿಕೊಂಡು, ಹಾಗೆ ಹೊಸ್ಲಿಗೆಲ್ಲ ಇಟ್ಟಿರಲಿಲ್ಲ ದೀಪ, ಅದನ್ನು ಕೂಡ ಇವಾಗ ಹಚ್ಚಿಬಿಟ್ಟು ಇಡೋಣ ಅಂತ ಅಂದ್ಬಿಟ್ಟು ಇಟ್ಕೊತಾ ಇದೀನಿ. ಎಲ್ಲ ಪ್ರಿಪೇರ್ ಮಾಡ್ಕೊಂಡಿರ್ತೀವಿ, ಬಟ್ ಕೆಲವೊಂದು ಸಣ್ಣ ಪುಟ್ಟ ಅದು ಮರ್ತು ಬಿಡ್ತೀವಿ. ಏಕೆಂದರೆ ಎಷ್ಟು ಮಾಡಿದ್ರೂ ಸಾಲದು, ಅಷ್ಟು ಇರುತ್ತೆ ಅಂತಲೇ ಹೇಳ್ಬೋದು. ಪೂಜೆ ವಿಧಾನ ಆಗಿರ್ಬೋದು ಏನೇ ಆಗಲಿ. ಹಾಗಾಗಿ ನಾನು ಹೊಸ್ಲಿಗೆಲ್ಲ ಇಟ್ಟು ಹಾಗೆ ತುಳಸಿ ಮುಂದೆನೂ ಕೂಡ ಒಂದು ದೀಪನ ಹಚ್ಚಿ ಪೂಜೆ ಮಾಡ್ಕೊತಾ ಇದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಬೆಳಕು ಕೂಡ ಆಗಿಲ್ಲ, ಇನ್ನೂ ಕತ್ತಲೆ ಇದೆ. ಲೈಟ್ ಆನ್ ಮಾಡಿದ್ದೀನಿ ಅಷ್ಟೇ ನಾನು. ಆಚೆ ಮನೆ ಒಳಗಡೆ ಎಲ್ಲನೂ ಕೂಡ ಇನ್ನೂ ಬೆಳಕಾಗಿರಲಿಲ್ಲ. ಇನ್ನೇನು ಬೆಳಕಾಗೋ ಮೂಮೆಂಟಲ್ಲಿತ್ತು. ಒಂದು 5:30, 5:45 ಆಗಿತ್ತೇನೋ ನಾನು ಇದೆಲ್ಲ ಮಾಡೋ ಅಷ್ಟರಲ್ಲಿ. ಇನ್ನೂ ಸೂರ್ಯ ಹುಟ್ಟಿರಲಿಲ್ಲ. ನಾನು ಆರಾಮಾಗಿ ಪೂಜೆ ಎಲ್ಲ ಚೆನ್ನಾಗಾಯ್ತು ಇವತ್ತಂತೂ. ಪೂಜೆ ತುಂಬ ಚೆನ್ನಾಗಾಯ್ತು. ಹಾಗೆ ಕರೆಕ್ಟ್ ಟೈಮ್ಗೆ ನಾನು ಯಾವ ಟೈಮ್ ಒಳಗಡೆ ಪೂಜೆ ಮುಗಿಸ್ಬೇಕು ಅಂತ ಅಂದ್ಕೊಂಡು ಆ ಟೈಮ್ ಒಳಗಡೆ ಚೆನ್ನಾಗಿ ಪೂಜೆ ಎಲ್ಲ ಆಯಿತು. ಇಲ್ಲಿ ನೋಡ್ತಾ ಇರ್ಬೋದು, ಇನ್ನೂ ಸೂರ್ಯ ಕೂಡ ಹುಟ್ಟಿಲ್ಲ. ಹಾಗೆ ಇದು ಬಂದ್ಬಿಟ್ಟು ಲೈಟು, ಬಟ್ ಸೂರ್ಯ ಹುಟ್ಟಿರೋ ಥರನೇ ಅದು ಕಾಣಿಸ್ತಾ ಇತ್ತು ಅಲ್ಲಿ, ಬಟ್ ಇನ್ನೂ ಹುಟ್ಟಿರಲಿಲ್ಲ. ಇನ್ನೂ ಸ್ವಲ್ಪ ಕತ್ತಲಿತ್ತು. ಅದಾದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಮಂತ್ರ ಇತ್ತು, ಅಂದರೆ ಅಷ್ಟೋತ್ತರ ಹೇಳ್ತೀನಿ, ಲಕ್ಷ್ಮಿ ಅಷ್ಟೋತ್ತರನ ನಾನು 108 ಇರುತ್ತಲ್ವ, ಅದನ್ನು ಬುಕ್ಕಲ್ಲಿ ನೋಡಿಕೊಂಡು ಹೇಳ್ತೀನಿ. ಅದೆಲ್ಲ ಆದಮೇಲೆ ಈಗ ತುಪ್ಪದ ಆರತಿ ಮಾಡೋಣ ಅಂತ ಅಂದ್ಬಿಟ್ಟು ದೀಪ ಹಚ್ಚಿದ್ನಲ್ವ, ಅದನ್ನು ಕೂಡ ತುಪ್ಪದ ಆರತಿ ಮಾಡ್ಕೊಂಬಿಟ್ಟು ಮಹಾಮಂಗಳಾರತಿ ಮಾಡೋಣ ಅಂತ ಮಾಡ್ಕೊತಾ ಇದೀನಿ. ಕೊನೆಗೆ ಎಲ್ಲ ಪೂಜೆ ಎಲ್ಲ ಮುಗಿದ ಮೇಲೆ ಕೊನೆಗೆ ನಾನು ಕರ್ಪೂರ ಹಚ್ಚಿ ಮಂಗಳಾರತಿನ ಮಾಡ್ಕೊತೀನಿ. ಈ ರೀತಿ ಸಿಂಪಲ್ ಪೂಜೆ ನಿಮಗೆ ಯಾವ ರೀತಿ ಬರುತ್ತೋ, ನೀವೇನು ಕಲ್ತ್ಕೊಂಡಿರ್ತೀರೋ ಅದೇ ರೀತಿಯಾಗಿ ಮಾಡ್ಕೊತಾ ಬನ್ನಿ. ಅವ್ರು ಹಿಂಗೆ ಮಾಡ್ತಾರೆ, ಇವ್ರು ಹಿಂಗೆ ಮಾಡ್ತಾರೆ, ನಾನು ಹಂಗೆ ಮಾಡಬೇಕು ಅನ್ನೋದು ಕನ್ಫ್ಯೂಷನ್ ಬೇಡ. ನನಗೂ ಸ್ವಲ್ಪ ಕಮೆಂಟ್ಸ್ ಬರ್ತಾ ಇರುತ್ತೆ, ಈ ದೀಪ ಹಚ್ಬೋದಾ, ಆ ದೀಪ ಹಚ್ಬೋದಾ, ಆಗ ಹೀಗ ಅಂತ. ನೀವೇನು ನಡ್ಸ್ಕೊಂಡು ಬಂದಿದ್ದೀರೋ ಆವತ್ತಿಂದ ಇವತ್ತರೆಗೂ ಅದನ್ನು ಪದ್ಧತಿಯಿಂದ ನಡ್ಸ್ಕೊಂಡು ಬನ್ನಿ. ನಿಮ್ಮ ಮನೇಲಿ ಯಾವ ರೀತಿ ಮಾಡ್ತಾರೆ, ನಿಮ್ಮ ಅತ್ತೆ ಮಾವನ ಮನೇಲಿ ಯಾವ ರೀತಿ ಇರುತ್ತೋ ಆ ರೀತಿ ಮಾಡ್ಕೊತಾ ಬನ್ನಿ. ನಾನೇನು ಕಲ್ತಿದ್ದೀನಿ ಆವತ್ತಿಂದ ಇವತ್ತರೆಗೂ ಅದನ್ನು ನಡೆಸ್ಕೊತ ಬರ್ತಾಯಿದ್ದೀನಿ. ನನಗೆ ಏನು ಗೊತ್ತೋ ಅಷ್ಟು ಮಾತ್ರ ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಹೊರತು ಎಕ್ಸ್ಟ್ರಾ ಏನು ಕೂಡ ನಾನು ಸ್ಟಾರ್ಟ್ ಮಾಡೋದಕ್ಕೆ ಹೋಗಲ್ಲ. ಮಾಡಬೇಕು ಅಂತ ಅನಿಸಿದ್ರೆ ಮಾತ್ರ ಕೆಲವೊಂದು ತಿಳ್ಕೊಂಡು ಕಲ್ತ್ಕೊಂಡು ಮಾಡ್ತೀನಿ. ಹಾಗೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ನೋಡಿ. ಪೂಜೆ ಎಲ್ಲ ಆದಮೇಲೆ ನೆಮ್ಮದಿಯಿಂದ ಕುತ್ಕೊಂಡು ದೇವ್ರ ಮುಂದೆ ಆರಾಮಾಗಿ ಆ ದೇವ್ರು ನೋಡ್ತಾನೇ ಇದ್ದೆ. ಹಾಗೆ ಇವತ್ತಿನ ವ್ಲಾಗ್ ಕೂಡ ಇದಾಗಿತ್ತು. ಐ ಹೋಪ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ಥ್ಯಾಂಕ್ ಯು ಆಲ್, ಬೈ ಬಾಯ್.